ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈಗ ತಾನೇ ಕೇಳಿಸ್ಕೊಂಡ್ರಿ ಅಲ್ವಾ, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ವಾಲ್ಯೂಮ್ ಸ್ಪೀಕರ್ಸ್ ಏನಾದ್ರು ಕಡಿಮೆ ಕೇಳುತ್ತೆ ಅಂತ ಹೇಳಿದ್ರೆ 200% ವಾಲ್ಯೂಮ್ ಸ್ಪೀಕರ್ಸ್ ಅನ್ನ ಬೂಸ್ಟ್ ಮಾಡ್ಕೊಳ್ಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂತ ತನಕ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ನೀವು ಯಾವೊಂದು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಹೇ ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ವಾಲ್ಯೂಮ್ ಸ್ಪೀಕರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಇದಕ್ಕಾಗಿ ಒಂದು ಚಿಕ್ಕ ಆಪ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಪ್ ಗಾಗಿ ನೀವಾದ್ರೆ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಬಂದು ಸಾಗರ್ HL7 ಅಂತ ಹೇಳಿ ಸರ್ಚ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಲಿಂಕ್ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಸಹ ಬರ್ಬೋದು. ಸೊ ನಂತರ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲಿ ಒಂದು ಪೋಸ್ಟಿಂಗ್ ಕಾಣುತ್ತೆ. ಸೊ ಇದನ್ನ ಓಪನ್ ಮಾಡಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಆಪ್ಷನ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬರೀ ವಾಲ್ಯೂಮ್ ಆದ್ರೆ ನಿಮಗೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಬೂಸ್ಟ್ ಅನ್ನೋ ಆಪ್ಷನ್ ಆದ್ರೆ ಬಂದಿರೋದಿಲ್ಲ. ಸೊ ಒಂದು ಆಪ್ಷನ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ. ಸೊ ನಂತರ ಒಂದು ಜಾಗದಲ್ಲಿ ಶೋ ವಾಲ್ಯೂಮ್ ಕಂಟ್ರೋಲ್ ಅಂತ ಇದೆಯಲ್ವಾ, ಸೊ ಇದೇನಾದ್ರೂ ಅನ್ಟಿಕ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಇದನ್ನ ಟಿಕ್ ಮಾಡ್ಕೊಳ್ಳಿ ಗಾಯ್ಸ್. ಒಂದು ಜಾಗದಲ್ಲಿ ಮ್ಯಾಕ್ಸಿಮಮ್ ಅಲೌಡ್ ಬೂಸ್ಟ್ ಬಂದು 60% ವರೆಗೂ ಸಹ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ಇದನ್ನ ಇನ್ಕ್ರೀಸ್ ಸಹ ಮಾಡ್ಕೊಳ್ಬಹುದು. ಸೊ ಬಟ್ ನಾನು ಯಾರಿಗೂ ಸಹ ಸಜೆಸ್ಟ್ ಮಾಡೋದಿಲ್ಲ. ನೀವಾದ್ರೆ 60% ಅನ್ನ ಇಟ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಸೊ ಒನ್ಸ್ ಬ್ಯಾಕ್ ಬನ್ನಿ. ಹೀಗೆ ಒಂದು ಬೂಸ್ಟ್ ಅನ್ನೋ ಆಪ್ಷನ್ ಆದ್ರೆ ಬಂದಿರುತ್ತೆ. ಸೊ ನೀವು ಇದನ್ನ 10% ಗೆ ಇನ್ಕ್ರೀಸ್ ಮಾಡಿದ್ರೆ ಅಂತ ಹೇಳಿದ್ರೆ 20% ಆದ್ರೆ ಈಕ್ವಲ್ ಆಗಿರುತ್ತೆ. ಸೊ ಲಿಟ್ರಲಿ ಈ ರೀತಿಯಾಗಿ ಇನ್ಕ್ರೀಸ್ ಮಾಡಿ ನೀವು ಅದರ ಒಂದು ಸಾಂಗ್ ಅನ್ನ ಕೇಳಿ ನೋಡಿ. ನಿಮ್ಗಾದ್ರೆ ತುಂಬಾ ಡಿಫರೆನ್ಸ್ ಆದ್ರೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒಂದು ಸಾಂಗ್ ಅನ್ನ ಕೇಳಿ, ಯಾವ್ದಾದ್ರು ಸಾಂಗ್ ಅನ್ನ ಈ ಒಂದು ಸೆಟ್ಟಿಂಗ್ ಮಾಡೋದಕ್ಕಿಂತ ಮೊದಲು. ನಂತರ ಈ ರೀತಿಯಾಗಿ ಬೂಸ್ಟ್ ಮಾಡ್ಕೊಳ್ಳಿ. ಸೊ ರೀತಿ ಬೂಸ್ಟ್ ಮಾಡಿದಾದ್ಮೇಲೆ ಅದೇ ಸಾಂಗ್ ಅನ್ನ ಕೇಳಿ. ಸೊ ರೀತಿಯಾಗಿ ಬೂಸ್ಟ್ ಮಾಡಿ ಬ್ಯಾಕ್ ಬನ್ನಿ. ನಂತರ ಅದೇ ಸಾಂಗ್ ಅನ್ನ ಕೇಳಿ ನೋಡಿ. ಲಿಟ್ರಲಿ ನಿಮ್ಗೆ ತುಂಬಾ ಡಿಫರೆನ್ಸ್ ಆದ್ರೆ ಗೊತ್ತಾಗುತ್ತೆ ಗಾಯ್ಸ್. ಇನ್ ಕೇಸ್ ನಿಮ್ಮ ಒಂದು ಸ್ಪೀಕರ್ ಏನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಅಥವಾ ಪ್ರಾಪರ್ ಆಗಿ ಸೌಂಡ್ ಬರ್ತಿಲ್ಲ ಅಂತ ಹೇಳಿದ್ರು ಸಹ ಲಿಟ್ರಲಿ ತುಂಬಾ ಸೌಂಡ್ ಆದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ್ರೆ 100% ವರ್ಕ್ ಆಗುತ್ತೆ. ನೀವಾದ್ರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನ ವಾಲ್ಯೂಮ್ ಸ್ಪೀಕರ್ ಸೌಂಡ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿನ ತಿಳಿಸ್ಕೊಡಿದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.